ನಮಸ್ತೆ ವೀಕ್ಷಕರೇ, ನಾನು ಅರವಿಂದ್ ಸಾಗರ್. ಗ್ಯಾರಂಟಿ ನ್ಯೂಸಿನ ಪಾಡ್ಕಾಸ್ಟ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಅಂದಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾಗಿ ಕೆಲಸ ಮಾಡಿ ಸೈ ಅನ್ಸ್ಕೊಂಡಿರ್ತಕ್ಕಂಥ ಸುಮಾರು 42 ವರ್ಷಗಳ ಕಾಲ ಅವಿರತವಾಗಿ ದುಡಿದಿರ್ತಕ್ಕಂಥ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ ಶಂಕರ್ ಮಹಾದೇವ್ ಬಿದ್ರಿ ಅವರು ಇವತ್ತು ಗ್ಯಾರಂಟಿ ನ್ಯೂಸ್ನಲ್ಲಿ ನಮ್ಮೊಂದಿಗೆ ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ಗ್ಯಾರಂಟಿ ನ್ಯೂಸ್ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಏನಿಲ್ಲ, 42 ವರ್ಷಗಳ ಕಾಲ ಅವಿರತ ಸೇವೆಯನ್ನು ಸಲ್ಲಿಸಿರುವ ತಾವು ನಿವೃತ್ತಿಯ ಜೀವನದ ಆ ಸಿಹಿ ಕೈಯನ್ನು ಹೇಗೆ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ? ನಾನು ಸರ್ಕಾರದ ಸೇವೆಯಿಂದ ನಿವೃತ್ತನಾಗಿರೋದು ನಿಜ, ಆದರೆ ಸೇವೆಯಿಂದ ನಿವೃತ್ತನಾಗಿಲ್ಲ. ಈಗಲೂ ಸಹಿತ ನಾನು ಸೇವೆಯಲ್ಲಿದ್ದಾಗ ಯಾವ ರೀತಿ ಕೆಲಸ ಮಾಡ್ತಾಯಿದ್ದೆ ಅದಕ್ಕಿಂತಲೂ ಹೆಚ್ಚು ಗಂಟೆಗಳ ಕಾಲ ಕೆಲಸವನ್ನು ನಾನು ದಿನಾಲೂ ಮಾಡ್ತಾಯಿದ್ದೀನಿ. ಸೊ ನಿವೃತ್ತಿ ಜೀವನದಲ್ಲಿಯೂ ನನಗೆ ಕರ್ಮ ಅಥವಾ ಕಾಯಕ ಅಂದರೆ ಭಾಳ ಇಂಪಾರ್ಟೆಂಟು. ನನಗೆ ನಿವೃತ್ತಿ ಆಗಿದ್ದೀನಿ ಅಂತ ಇವತ್ತು ಅನ್ನಿಸ್ತಾ ಇಲ್ಲ. ಸರ್, ಒಂದು ಸಾಮಾನ್ಯ ಪ್ರಶ್ನೆ ಕಾಣುತ್ತೆ, ಯಾಕೆ ನೀವು ಪೊಲೀಸ್ ಅಧಿಕಾರಿ ಆದ್ರಿ? ನಾನು ಚಿಕ್ಕವನಿದ್ದಾಗ ಅಂದರೆ 71ರಿಂದ 76ರವರೆಗೆ ನಾನು ಇಂಡಿಯಲ್ಲಿ ಟೆಲಿಫೋನ್ ಆಪ್ರೇಟ್ರಾಗಿ ಕೆಲಸ ಮಾಡ್ತಾಯಿದ್ದೆ. ಆವಾಗ ಪೊಲೀಸ್ ಅಧಿಕಾರಿಗಳ ಜೊತೆ ಭಾಳ ಉತ್ತಮ ಸಂಪರ್ಕ ಬಂತು. ಆವಾಗ ಪೊಲೀಸ್ ಅಧಿಕಾರಿಗಳ ಕಾರ್ಯವೈಖರಿ ಮತ್ತು ಜನರಿಗೆ ಅವರು ಯಾವ ರೀತಿ ಸಹಾಯ ಮಾಡ್ಬೋದು ಮತ್ತು 24 ಗಂಟೆನೂ ಯಾವ ರೀತಿ ಕೆಲಸ ಮಾಡ್ಬೋದು ಅಂತಕ್ಕಂಥದ್ದನ್ನು ನಾನು ಕಣ್ಣಾರೆ ಕಂಡಿದ್ದೆ. ಅದರ ಪ್ರಭಾವದಿಂದ ನಾನು ಅವಕಾಶ ಸಿಕ್ಕಾಗ ಅಸಿಸ್ಟೆಂಟ್ ಕಮಿಷನರ್ ಹುದ್ದೆಗೆ ರಾಜೀನಾಮೆ ನೀಡಿ ನಾನು IPSಗೆ ಬಂದೆ. ನಿಮ್ಮ ಈ ಒಂದು ದೀರ್ಘ ಸೇವಾವಧಿಯಲ್ಲಿ ನೆನ್ಪಿಟ್ಕೊಳ್ಳುವಂಥದ್ದು ಏನಿದೆ ಸರ್? ಪ್ರತಿದಿನವೂ ನನಗೆ ನೆನಪಿಟ್ಕೊಳ್ತಕ್ಕಂಥದ್ದೇ ವಿಷಯ ಇದೆ. ನಾನು ಪೂರ್ತಿ 42 ವರ್ಷಗಳ ಕಾಲವು ಒಂದು ದಿನವೂ ವೇಸ್ಟ್ ಆಗಿದೆ ಅಥವಾ ಯಾವುದೇ ಒಂದು ವಿಶೇಷ ಇಲ್ಲದೆ ಇಲ್ಲ. ಆದರೆ ನನ್ನ ಜೀವನದಲ್ಲಿ ಪ್ರತಿಯೊಂದು ಹುದ್ದೆಯಲ್ಲಿ ಪ್ರತಿಯೊಂದು ದಿನವೂ ಸಹಿತ ನಾನು ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ಪ್ರತಿಯೊಂದು ದಿನವನ್ನು ಸಹಿತ ನಾನು ಇವತ್ತು ನೆನಪಿನಲ್ಲಿ ಇಟ್ಕೊಂಡಿದ್ದೀನಿ. ಹೀಗೆ ನೀವು ನೆನಪಿನಲ್ಲಿ ನಿಮ್ಮ ಸೇವೆಯಲ್ಲಿ ನೆನಪಲ್ಲಿ ಇಟ್ಕೊಂಡಿರ್ತಕ್ಕಂಥ ಅಚ್ಚುಮೆಚ್ಚಿನ ಅಧಿಕಾರಿ ಅಂದರೆ ಯಾರು ಸರ್ ನಿಮಗೆ? ನನ್ನ ಅತ್ಯಂತ ಅಚ್ಚುಮೆಚ್ಚಿನ ಹಿರಿಯ ಅಧಿಕಾರಿ ಅಂದರೆ ನಮ್ಮ ದಿವಂಗತ ಶ್ರೀ BN ಗರುಡಾಚಾರ್ಯ ಅವರು. ನನಗೆ ಬಹಳ ಮಗನಿಗಿಂತ ಹೆಚ್ಚು ಚೆನ್ನಾಗಿ ನೋಡಿಕೊಂಡ್ರು. ನನಗೆ ಪೊಲೀಸ್ ಕೆಲಸವನ್ನು ಕಲಿಸಿದರು ಮತ್ತು ನನಗೆ ಭಾಳ ಉತ್ತೇಜನವನ್ನು ನೀಡಿದರು. ಅವರನ್ನು ನಾನು ಹಿರಿಯ ಅಧಿಕಾರಿಗಳಲ್ಲಿ ಅತ್ಯಂತ ಕರ್ತವ್ಯತೆಯಿಂದ ನೆನೆಸ್ಕೊಳ್ತೀನಿ. ಕಿರಿಯ ಅಧಿಕಾರಿಗಳಲ್ಲಿ ನನಗೆ ಅತ್ಯಂತ ಸಂತೋಷ ಮತ್ತು ಭಾಳ ಒಂದು ನೆಮ್ಮದಿ ತಂದುಕೊಟ್ಟಂಥ ಅಧಿಕಾರಿ ಅಂದರೆ ದಿವಂಗತ BN ನ್ಯಾಮಗೌಡ ಅಂತ. ಅವರು ನಮ್ಮಲ್ಲಿ ನಾನು ಬಳ್ಳಾರಿ SP ಆದಾಗ ಹೊಸಪೇಟೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು. ಅದಾದಮೇಲೆ ನಾನು ಬೆಂಗಳೂರು ಸಿಟಿಗೆ ಬಂದಾಗ ಅವರು ACP ಆಗಿ ಕೆಲಸ ಮಾಡಿದರು. ಭಾಳ ಉತ್ತಮ ಅಧಿಕಾರಿ. ತನಿಖಾ ಕಾರ್ಯದಲ್ಲಿ ಭಾಳ ಉತ್ತಮವಾದಂಥ ಒಂದು ಕೌಶಲ್ಯ ಪಡೆದಿದ್ದರು ಮತ್ತು ಭಾಳ ನಿಷ್ಠಾವಂತ ಅಧಿಕಾರಿ, ಪರಿಶ್ರಮಪೂರ್ವಕವಾಗಿ ದುಡಿತಕ್ಕಂಥ ಅಧಿಕಾರಿ. ಆ BN ನ್ಯಾಮಗೌಡರನ್ನು ನಾನು ಒಳ್ಳೆಯ ಅಧಿಕಾರಿ ಅಂತ ಪರಿಗಣಿಸ್ತೀನಿ. ಇವತ್ತು ತಮ್ಮ ದಿನಚರಿ ಹೇಗೆ ಆರಂಭ ಆಗುತ್ತೆ ಸರ್? ಈಗ ನಾನು ಮುಂಜಾನೆ 5:30ಗೆ ಹೇಳ್ತೀನಿ. ಎದ್ದ ಮೇಲೆ ಸುಮಾರು 6 ಗಂಟೆಯಿಂದ 7:30 ಗಂಟೆ ತನಕ ಒಂದು 5 ಕಿಲೋಮೀಟ್ರ್ ವಾಕಿಂಗ್ ಮಾಡ್ತೀನಿ. ಅದಾದಮೇಲೆ ನಾನು ಎಲ್ಲ ಪೇಪರ್ಗಳನ್ನು ಓದಿ ಆಮೇಲೆ ಸ್ನಾನ, ಪೂಜೆ, ಬ್ರೇಕ್ಫಾಸ್ಟ್ ಮಾಡ್ತೀನಿ. ಆಮೇಲೆ 9:15ರಿಂದ 12 ಗಂಟೆಯಲ್ಲಿ ಮನೆಯಲ್ಲೇ ಕೆಲಸ ಮಾಡ್ತೀನಿ. ಮುಂದೆ 12 ಗಂಟೆಗೆ ಊಟ ಮಾಡಿ ನಮ್ಮ ಆಫೀಸಿಗೆ ಹೋದರೆ 2 ಗಂಟೆಯಿಂದ 7 ಗಂಟೆವರೆಗೆ ನಾನು ಆಫೀಸಲ್ಲಿರ್ತೀನಿ. ಆಫೀಸಲ್ಲಿ ಯಾವ ರೀತಿಯ ಕೆಲಸ ನಿರ್ವಹಣೆ? ಆಫೀಸಲ್ಲಿ ನಾನು ಕಾನೂನು ಸಲಹೆಗಾರರಾಗಿ ಒಂದು 10 ಕಂಪ್ನಿಗಳಿಗೆ ಕೆಲಸ ಮಾಡ್ತೀನಿ. ಅವ್ರದ್ದು ಏನಾದರೂ ಸಮಸ್ಯೆಗಳಿದ್ದರೆ ಅವ್ರ ಕಂಪ್ನಿಯವರು ಬರ್ತಾರೆ ಅಥವಾ ಕೆಲವು ಸಲ ಇಮೇಲ್ ಮಾಡ್ತಾರೆ, ಕೆಲವು ಸಲ ಫೋನ್ ಮಾಡ್ತಾರೆ. ಅವ್ರಿಗೆ ಈ ಅವಶ್ಯವಿರ್ತಕ್ಕಂಥ ಕಾನೂನು ಗೈಡೆನ್ಸನ್ನು ನೀಡ್ತಕ್ಕಂಥ ಕೆಲಸ ಮಾಡ್ತೀನಿ. ಸರ್, ಈಗ ಕೆಲವರಿಗೆ ಭಾಳ ನಂಬಿಕೆ ದೇವರ ಬಗ್ಗೆ. ಹಾಗೆಯೇ ನೀವು ಆರಾಧಿಸುವ ದೇವರು ಕೊಟ್ಟ ಕಾಣಿಕೆ ಏನು ಸರ್? ನಾನು ಚಿಕ್ಕಂದಿದ್ದಾಗಲೂ
ದೇವ್ರ ಪೂಜೆ, ದೇವರಲ್ಲಿ ನನಗೆ ಅನನ್ಯವಾದಂಥ ಒಂದು ಭಕ್ತಿ. 9ನೇ ವರ್ಷದಿಂದ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಜಗಲಿ ಮೇಲೆ ಇರ್ತಕ್ಕಂಥ ಎಲ್ಲ ದೇವರುಗಳ ಪೂಜೆ ಮಾಡೋದು. ಅದಾದಮೇಲೆ ನನ್ನ ಇಷ್ಟಲಿಂಗ ಪೂಜೆ ಮಾಡ್ಕೊಳ್ಳೋದು. ಅದನ್ನು ಮಾಡ್ಕೊಂಡೇ ನಾನು ಹೊರಗೆ ಹೋಗೋದು. ನಾನು 9ನೇ ವರ್ಷದಿಂದ 25ನೇ ವರ್ಷದವರೆಗೆ, 24ನೇ ವರ್ಷದವರೆಗೆ ದಿನಾಲೂ 2 ಸಲ ಪೂಜೆ ಮಾಡ್ತಿದ್ದೆ. ಆದರೆ ನಾನು IPS ತರಬೇತಿಗಾಗಿ ಮಸೂರಿಗೆ ಹೋದಾಗ ಅಲ್ಲಿ ರಾತ್ರಿ ನಮಗೆ ಸ್ನಾನಕ್ಕೆ ನೀರು ಸಿಗ್ತಿದ್ದಿಲ್ಲ ಮತ್ತು ಭಾಳ ಚಳಿ ಇತ್ತು. ಹಾಗಾಗಿ ನಾನು ಆವಾಗಲಿಂದ ದಿವಸಕ್ಕೆ 1 ಸಲ ಪೂಜೆ ಮಾಡ್ತೀನಿ.